BT ನ್ಯೂಸ್ ಬಂದಿದೆ ಅಂತ ತಿಳಿದು ಬಹಳಷ್ಟು ಜನ ರೈತರು ಇಲ್ಲಿಗೆ ಬಂದಿದ್ದಾರೆ. ಯಾರು ಹೋರಾಟವನ್ನ ನಡೆಸ್ತಾ ಇದ್ದಾರೆ ನಿರಂತರ 3 ವರ್ಷಗಳಿಂದ ಆ ರೈತರು. ಅಂಡ್ ಸುತ್ತಮುತ್ತಲು ತಾವು ನೋಡಬಹುದು ವೀಕ್ಷಕರೇ, ತುಂಬಾ ಖಾಲಿ ಜಮೀನಿದೆ. ಅಂದ್ರೆ ಇಲ್ಲಿಂದ ಈಚೆಗೆ 1700 ಎಕರೆ ಬಿಟ್ಟು ಸುತ್ತಮುತ್ತಲು ಬಹಳ ಖಾಲಿ ಜಾಗ ಇದೆ. ಆ ಕಡೆ ಏರ್ಪೋರ್ಟ್ ಇದೆ ಅಂತ ಅನ್ಸುತ್ತೆ, ಯಾಕೆ ಅಂದ್ರೆ ವಿಮಾನಗಳ ಹಾರಾಟವನ್ನು ನಾನು ಆಗ್ಲಿಂದಲೂ ನೋಡ್ತಾ ಇದ್ದೀನಿ. ಬಟ್ ಈ ಒಂದು ಜಾಗ ಈಗಾಗಲೇ ಆಕ್ರಮಿಸಿಕೊಂಡಿರೋದು ಅಥವಾ ಅತಿಕ್ರಮಿಸಿಕೊಂಡಿರೋದು ಅಥವಾ ವಶಪಡಿಸಿಕೊಂಡಿರುವಂತಹ ಜಮೀನು. ಬನ್ನಿ ರೈತರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಈಗ ಇದು ಆ ಕಡೆ ಒಂದು ಫ್ಯಾಕ್ಟ್ರಿ ಇದ್ದಂಗೆ ಕಾಣ್ತಾ ಇದೆ ಅಲ್ಲ? ಮೊದಲೇ ಫಸ್ಟ್ ಪ್ಲೇಸ್ ಅಲ್ಲಿ 1300 ಎಕರೆ ತಗೊಂಡ್ರು. ಎದಕ್ಕಂತ ತಗೊಂಡ್ರು? ಕಾರ್ಖಾನೆಗಳು ಮಾಡ್ತೀನಿ ತಗೊಂಡ್ರು. ಅಲ್ಲಿ ಎಕ್ಸೈಡ್ ಕೊಟ್ಟಿದ್ದಾರೆ, ಆಮೇಲೆ ನ್ಯಾನೋ ಯೂರಿಯೋ ಅದು ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದೇನೋ ಗೋಡನ್ನು ಅದು ಇದು ಕೊಟ್ಟಿದ್ದಾರೆ. ಕಾಲೇಜ್ ಯೂನಿವರ್ಸಿಟಿಗೆ ನೋಡ್ರಿ ರೈತರ ಹತ್ರ 1.5 ಕೋಟಿಗೆ ತಗೊಂಡು ಬರೀ 45 ಲಕ್ಷಕ್ಕೆ ಒಂದು ಎಕರೆ 161 ಎಕರೆನ ಕಡಿಮೆ ರೇಟ್ ಅಲ್ಲಿ ಕೊಟ್ಟಿದ್ದಾರೆ. ಅದ ಯೂನಿವರ್ಸಿಟಿ, ಅದು ಚಾಣಕ್ಯ ಯೂನಿವರ್ಸಿಟಿ ಅದು. ಸೊ ಅಂದ್ರೆ ರೈತರಿಗೆ 1 ಎಕರೆಗೆ 1,40,00,000 ಕೊಟ್ಟಿದಾರ. ಕೊಟ್ಟು ಬಿಟ್ಟು 1 ಎಕರೆನ ಚಾಣಕ್ಯ ಯೂನಿವರ್ಸಿಟಿಗೆ ಎಷ್ಟು ಕೊಟ್ಟಿದ್ದಾರೆ? 46 ಲಕ್ಷಕ್ಕೆ. ಯಾಕಷ್ಟು ಕಡಿಮೆ ಕೊಟ್ಟಿದ್ದಾರೆ? ಅವ್ರ ಕಂಪನಿ ಅವ್ರದ್ದು ಬಿಜೆಪಿ ಅವ್ರದ್ದು ಅಂತ. ಎಕ್ಸಾಕ್ಟ್ಲಿ ನೋಡಿ, ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಯಾವುದು ಬರಲ್ಲ. ಯಾಕೆ ಅಂತಂದ್ರೆ ಈ ರೈತರ ಜಮೀನನ್ನ ವಶಪಡಿಸಿಕೊಳ್ಳೋದ್ರಲ್ಲಿ ಬಿಜೆಪಿ ಪಾತ್ರನೂ ಇದೆ, ಕಾಂಗ್ರೆಸ್ ಪಾತ್ರನೂ ಇದೆ. ಸೊ ಆ ಕಡೆ ಚಾಣಕ್ಯ ಯೂನಿವರ್ಸಿಟಿಗೆ ಎಷ್ಟು ಕೊಟ್ಟಿದ್ದಾರೆ ಸರ್? 161 ಎಕರೆ. ಚಾಣಕ್ಯ ಯೂನಿವರ್ಸಿಟಿ ಯಾರ್ದು ಅಂತ ತಮ್ಗೆಲ್ರಿಗೂ ಗೊತ್ತಿದೆ ವೀಕ್ಷಕರೇ, ಅದನ್ನ ನಾನು ಹೇಳ್ಬೇಕಾಗಿಲ್ಲ. ಬಿಜೆಪಿ ಅತಿ ದೊಡ್ಡ ಮಹಾನ್ ನಾಯಕರಿಗೆ ಸಂಬಂಧಪಟ್ಟಂತಹ ಯೂನಿವರ್ಸಿಟಿ ಅದು. ಸೊ ರೈತರ ಹತ್ರ 1 ಎಕರೆಗೆ 1,40,00,000 ಕೊಟ್ಟು ಖರೀದಿಸಿರುವಂತಹ KIADB ಅದನ್ನ ಚಾಣಕ್ಯ ಯೂನಿವರ್ಸಿಟಿಗೆ ಮಾರಿದೆ 140 ಎಕರೆ. ಎಷ್ಟಕ್ಕೆ? 45 ಲಕ್ಷಕ್ಕೆ. ಸೊ ತಾನು ಲಾಸ್ ಮಾಡಿಕೊಂಡು KIADB ಒಂದು ಕಾಲೇಜ್ಗೆ, ಒಂದು ಯೂನಿವರ್ಸಿಟಿಗೆ ಇಷ್ಟು ದೊಡ್ಡ ಬೆಲೆ ಬಾಳುವಂತ ಭೂಮಿಯನ್ನ ಮಾರ್ತಾರೆ ಅಂತಂದ್ರೆ ಅಂಥದ್ದು ಏನು ಬಂದಿತ್ತು ನಮ್ಮ ಸರ್ಕಾರಗಳಿಗೆ ಅಂತ. ಆ ಭೂಮಿಯಲ್ಲಿ ಕೃಷಿಕರು ಬಂಗಾರದ ಬೆಳೆಯನ್ನ ಬೆಳೀತಾ ಇದ್ರು ಮತ್ತು ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಆದರೆ ನೀವು ಹಣದ ಆಸೆ ಅಂತಿರೋ ಅಥವಾ ಬೇರೆ ಆಸೆ ಅಂತಿರೋ ಗೊತ್ತಿಲ್ಲ, ವಶಪಡಿಸ್ಕೊಳ್ತೀವಿ ಅಂತ ತೀರ್ಮಾನ ಮಾಡಿದ ಮೇಲೆ ಹೆಂಗಾದ್ರೂ ಮಾಡಿ ರೈತರನ್ನ ಬಗ್ಗಿಸ್ತಾರೆ. ಸೊ ಆ ರೀತಿ ಬಗ್ಗಿಸಿ ರೈತರ ಭೂಮಿಯನ್ನ ವಶಪಡಿಸಿಕೊಂಡು ಒಂದು ಯೂನಿವರ್ಸಿಟಿಗೆ 150 ಎಕರೆ ಕೊಡ್ತಾರೆ. ಅದೇ ಬಿಜೆಪಿಯ ಟಾಲೆಸ್ಟ್ ಲೀಡರ್ಗೆ ಸೇರಿದಂತಹ ಯೂನಿವರ್ಸಿಟಿ. ಇದು ನಮ್ಮ ಸರ್ಕಾರಗಳು ಮಾಡುವಂತಹ ಕಿತಾಪತಿ ಕೆಲಸಗಳು. ಮತ್ತೊಂದು ಕಡೆ ಇನ್ನೊಂದು ಸ್ವಲ್ಪ ಜಮೀನು ಬ್ರಿಗೇಡ್ ಕೊಟ್ಟಿದ್ದಾರೆ. ಎಲ್ಲಿ? ಕಾಂಪೌಂಡ್ ಎಲ್ಲ ಬಿಲ್ಡಿಂಗ್ ಕಟ್ಲಿಕ್ಕೆ ನೋಡಿ, ಕಾಂಪೌಂಡ್ ಕಾಣ್ತಾ ಇದೆ. 90 ಎಕರೆ ಕೊಟ್ಟಿದ್ದಾರೆ. ಬ್ರಿಗೇಡ್ ಏನು ಯಾರು ಕೆಲಸ ಕೊಡ್ತಾರಂತೆ? ಕೆಲಸ ಕೊಡೋದಲ್ಲ, ಬರೀ ಬಿಲ್ಡಿಂಗ್ ಕಟ್ಟಿ ಮಾರೋದು. ಬಿಲ್ಡಿಂಗ್ ಮಾರಿ ಅಂದ್ರೆ ರೈತರ ಜಮೀನನ್ನ ತಗೊಂಡು ಬ್ರಿಗೇಡ್ ಬಿಲ್ಡರ್ಸ್ ಗೆ ಕೊಟ್ಟಿದ್ದಾರೆ. ಅಲ್ಲಿ ಯಾವ ಕಾರ್ಖಾನೆ ಬಂತು? ಹೋಗ್ಲಿ, ಈ ಎಕ್ಸೈಡ್ ಅವ್ರು ಏನೋ ಒಂದಿಷ್ಟು ಜನರಿಗೆ ಕೆಲಸ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಬ್ರಿಗೇಡ್ ಅವ್ರು ಯಾರಿಗೆ ಕೊಡ್ತಾರೆ? ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಬಂಡವಾಳಿ ಶಾಹಿಗಳಿಗೆ ಫ್ಲಾಟ್ ಗಳನ್ನ ಮಾರ್ತಾರೆ. ಸೊ ರೈತರ ಜಮೀನನ್ನ ವಶಪಡಿಸಿಕೊಂಡು ಅದರಲ್ಲಿ ಫ್ಲಾಟ್ಗಳನ್ನ ಮಾಡಿ ಒಂದೊಂದು ಫ್ಲಾಟ್ ಅನ್ನ ಕೋಟಿಗಟ್ಲೆ ದುಡ್ಡಿಗೆ ಮಾರ್ಕೋತಾರೆ. ಬ್ರಿಗೇಡ್ ಅನ್ನು ಬಿಲ್ಡರ್ಸ್ ಕೊಡೋದಕ್ಕೆ KIADB ವಶಪಡಿಸ್ಕೊಂತ ಸರ್? ಹೌದಾ? ಇದ್ಯಾವ ತರ ಅನ್ಯಾಯ ಹಾಗಾದ್ರೆ? ಇದ್ಯಾವ ತರ ಅನ್ಯಾಯ? ಬ್ರಿಗೇಡ್ ಅವ್ರು ಏನ್ ದೊಡ್ಡ ಮೇಲಿಂದ ಉದ್ರಿದಾರ? ಅವರು ದೇವ್ರ? ಅವರು ಅವ್ರಿಗೆ ಕೊಡ್ಬೇಕು? ಅವ್ರಿಗಂತ ಜಾಗ ಇದೆ, ಯಾವ್ದೋ ಬೋರ್ಡ್ ಭೂಮಿ ತಗೊಂಡ್ಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಎಲ್ಲಾ ವ್ಯವಸಾಯ ಮಾಡಂತ ಭೂಮಿನೇ ಮೇಡಮ್, ಅದೆಲ್ಲ ನೀರಾವರಿನೇ, ಎಲ್ಲಾ ಬೋರ್ವೆಲ್ ಇದ್ದ ಜಾಗನೇ ಅದು. ಇದು ಒಳಗಡೆ ಇತ್ತಲ್ಲ ಬ್ರಿಗೇಡ್ ಒಳಗಡೆ ದ್ರಾಕ್ಷಿ, ಬೋರ್ವೆಲ್ಸ್ ಎಲ್ಲ ಇತ್ತು. ಈಗ ಅದನ್ನ ಆಕ್ರಮಿಸ್ಕೊಂಡು ಕಾಂಪೌಂಡ್ ಆಗ್ಬಿಟ್ಟು ನಮ್ಮನ್ನ ಆಚೆಕ್ ಆಗ್ಬಿಟ್ಟದೆ. ಮನೆಗಳು ಇದ್ದು ಪಾಪ, ಅದನ್ನು ಆಚೆಕ್ ಆಗ್ಬಿಟ್ರು. ಇಲ್ಲಿ ಪ್ರಯೋಗ ಮಾಡಿ ಇಲ್ಲಿ ರೈತರನ್ನ ಎಲ್ಲ ಖಾಲಿ ಮಾಡಿಸಿದ್ದಾರೆ. ಬ್ರಿಗೇಡ್ ಅವ್ರಿಗೆ ಅನುಕೂಲ. ಅದು ಕಾನೆ ಭೂಮಿ ಅಂತಾರೆ. ಅಂದ್ರೆ ಕಾನೆ ಭೂಮಿ ಅಂದ್ರೆ ನೀರಾವರಿ, ಅಂದ್ರೆ ಕೆರೆಯಿಂದ ನೀರು ಬಂದು ಅಲ್ಲಿ ಮೊದ್ಲೆಲ್ಲ ಬೆಳೆ ಬೆಳೀತಿದ್ರು, ಗದ್ದೆಗಳು ಮಾಡ್ತಿದ್ರು, ಅಂತ ಭತ್ತ ಬೆಳೀತಿದ್ರು. ಅಂತ ಭೂಮಿನ ಇವರು ಕಿತ್ಕೊಂಡು ಈ ಬಂಡವಾಳಶಾಹಿಗಳಿಗೆ ಮತ್ತೆ ಕಂಪನಿಯವರಿಗೆ, ನಮ್ಮ ರೈತರಿಗೆ ಅನ್ಯಾಯ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ. ಏರೋಸ್ಪೇಸ್ ಅಲ್ವಾ ಸರ್? ಏರೋಸ್ಪೇಸ್ ಅಲ್ಲಿ ಬ್ರಿಗೇಡ್ ಅವ್ನಿಗೆ ಏನ್ ಕೆಲಸ? ಬ್ರಿಗೇಡ್ ಇದೆ, ಮತ್ತೆ ಎಕ್ಸೈಡ್ ಇದೆ. ಎಕ್ಸೈಡ್ ಏರೋಸ್ಪೇಸ್ ಸೇರುವಂತದಲ್ಲ, ಅದು ಕೆಮಿಕಲ್ ಫ್ಯಾಕ್ಟ್ರಿ. ನ್ಯಾನೋ ಯೂರಿಯಾನು ಬಂದು
ಅದಕ್ಕೆ 12 ಎಕರೆ ಕೊಟ್ಟಿದ್ದಾರೆ. ಅದಕ್ಕೂ ಅದು ಕೆಮಿಕಲ್. ಮತ್ತೆ ಇಲ್ಲಿ ಆ ಕೆಮಿಕಲ್ ಎಲ್ಲ ಇಲ್ಲೇ ಕೆರೆ ಇದೆ, ನಮ್ ನಲ್ಪನಹಳ್ಳಿ ಕೆರೆ. ಅವ್ರು ಬಿಟ್ಟಿದ ನೀರೆಲ್ಲ ಅಲ್ಲ, ಫಲವತ್ತಾದ ಜಮೀನಿನ ಪಕ್ಕ ಈ ತರ ಒಂದು ಕೆಮಿಕಲ್ ಫ್ಯಾಕ್ಟ್ರಿನ ಇಟ್ಟು ಆ ಕೆಮಿಕಲ್ ಅನ್ನ ಅಂದ್ರೆ ಆ ಫ್ಯಾಕ್ಟ್ರಿಯಿಂದ ಬರುವಂತಹ ತ್ಯಾಜ್ಯ, ಡೆಫಿನೆಟ್ಲಿ ಕೆಮಿಕಲ್ ಫ್ಯಾಕ್ಟ್ರಿ ಅಂತಂದ್ರೆ ಮಾರಕವಾದಂತಹ ಕೆಮಿಕಲ್ ಇದ್ದೇ ಇರುತ್ತೆ. ಇದೇ ಚಾನಲ್ ಈ ಆ ಕಡೆಯಿಂದ ಹೋಗುತ್ತೆ, ಇಲ್ಲಿ ಬಂದು ಅಲ್ಲಿ ಹೋಗುತ್ತೆ ನೀರು. ಅದು ಪಕ್ಕ ಊರ ಪಕ್ಕನೇ ಕೆರೆ ಅಲ್ಲ, ಚಾನಲ್ ಇರುವಂತಹ ಒಂದು ಕೃಷಿ ಭೂಮಿ ಪಕ್ಕ ಒಂದು ಕಾಲುವೆ ಇದೆ ಅಂತಂದ್ರೆ ಎಷ್ಟು ಒಳ್ಳೆ ನೀರಿನ ಸೌಕರ್ಯ ಇರುವಂತದ್ದಲ್ವಾ. ಸೊ ಇಂತಹ ಭೂಮಿಯನ್ನ ನನ್ಗೆ ಬ್ರಿಗೇಡ್ ಅವ್ರು ಕೊಟ್ಟಿರೋದು ನನಗೆ ಸಖತ್ ಹೊಟ್ಟೆ ಉರಿತಾ ಇದೆ. ಯಾಕಂದ್ರೆ ರೈತರ ಬಳಿ ಇದ್ರೆ ಯಾಕೆ ರೈತರು ಶ್ರೀಮಂತರಾಗಬಾರ್ದಾ, ರೈತರು ಬೆಳಿಬಾರ್ದಾ, ರೈತರು ಸದೃಢರಾಗಬಾರ್ದಾ, ರೈತರು ಸಬಲರಾಗಬಾರ್ದಾ? ಸೊ ರೈತರು ಯಾವಾಗ್ಲೂ ಕೂಡ ಅವರು ತ್ಯಾಗ ಮಾಡ್ತಾ ಇರ್ಬೇಕು. ಯಾರ್ಯಾರು ದೊಡ್ಡ ದೊಡ್ಡ ಬಿಲ್ಡರ್ಸ್ ಇದ್ದಾರೆ ಅವರು ಮಾತ್ರ ಶ್ರೀಮಂತರಾಗ್ತಾ ಹೋಗ್ಬೇಕು. ಯಾಕೆ ಈಗ ರೈತರ ವಿಚಾರ ಯಾಕೆ? ನಮ್ಮ ರೈತರು ತಿಂದ್ರೆ ಏನು, ರೈತರು ಬೆಳೆದ್ರೆ ಏನು, ರೈತರ ಇಚ್ಛೆ ಅನುಸಾರವಾಗಿ ಅವ್ರ ಭೂಮಿಯನ್ನ ಅವ್ರು ಏನಾದ್ರೂ ಮಾಡ್ಕೊಳ್ತಾರೆ. ಆದ್ರೆ ಕೇವಲ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಏರೋಸ್ಪೇಸ್ ಅಲ್ಲಿಗೆ ಹೋಗುತ್ತೆ, ಹೈದರಾಬಾದ್ಗೆ ಹೋಗ್ಬಿಡುತ್ತೆ, ಮತ್ತೊಂದು ಕಡೆ ಹೋಗುತ್ತೆ ಅಂತ ಬಿಲ್ಡರ್ಸ್ಗಳಿಗೆ, ಬ್ರಿಗೇಡ್ ಅವ್ರಿಗೆ, ಎಕ್ಸೈಡ್ ಕಂಪನಿ ಅವ್ರಿಗೆ ಅಥವಾ ಬೇರೆ ಬೇರೆ ಕಂಪನಿಗಳಿಗೆ ಇವರು ಕೊಟ್ಟು ಈ ಥರ ಎಲ್ಲ ಇದು ನೋಡಿ ರಿಯಾಲಿಟಿ ಚೆಕ್ ಇಲ್ಲಿಗೆ ಬರದ ಹೊರತು ರಾಜ್ಯದ ಇತರ ಭಾಗದ ಜನರಿಗೆ, ಇನ್ಫ್ಯಾಕ್ಟ್ ನನಗೂ ಕೂಡ ಏನು ಒಂದು ಅಭಿವೃದ್ಧಿಗೆ ಕೊಡ್ಬೋದಲ್ಲ, ರೈತರು ಸ್ಯಾಕ್ರಿಫೈಸ್ ಮಾಡ್ಬೋದಲ್ವಾ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗುತ್ತಲ್ಲ, ನಮ್ಮ ರಾಜ್ಯದಲ್ಲೇ ಅಭಿವೃದ್ಧಿ ಕೆಲಸಗಳು ನಡೆದ್ರೆ ಸುತ್ತಮುತ್ತ ಇರುವಂತಹ ರೈತರಿಗೆ ಒಂದು ಉದ್ಯೋಗ ಅವಕಾಶ ಸಿಗುತ್ತೆ. ಎಷ್ಟು ದಿನ ಅಂತ ಭೂಮಿ ಮೇಲೆ ಡಿಪೆಂಡ್ ಆಗ್ತಾರೆ ಅಂತ ನಾವು ಅನ್ಕೋತೀವಿ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗೋದು ಇಲ್ಲಿ ನಡೆಯುವಂತ ಕಿತಾಪತಿ ಕೆಲಸಗಳು ಏನು ಅಂತ. 2 ಎಕರೆ, ಅರ್ಧ ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರೋದಿಲ್ಲ. ಯಾವುದೇ ಒಂದು ದೊಡ್ಡ ದೊಡ್ಡ ಇಳುವಳಿದಾರರು ಇಲ್ಲ. ಮತ್ತೆ ಅರ್ಧ ಎಕರೆಯಿಂದ 5 ಎಕರೆ ಲಾಸ್ಟ್. ಹೌದು, ಏನೋ ಒಬ್ರು ಇಬ್ರು 5 ಎಕರೆ, ಇನ್ನೆಲ್ಲ ದೊಡ್ಡ ಎಕರೆ. ಈ ಉದಾಹರಣೆಗೆ ನೀವು ಇನ್ನೂ ಒಂದು ಹೇಳಿರಿ, ಇಲ್ಲಿ ಎಕ್ಸೈಡ್ ಕಟ್ಟಿದ್ದಾರೆ, ಇಲ್ಲಿ ನಾವು ಕೆಲಸ ಸಿಗುತ್ತೆ, ಅದು ಶುದ್ಧ ಸುಳ್ಳು. ಅದಕ್ಕೊಂದು ಉದಾಹರಣೆ ಬೇಕಾಗಿದ್ದೀನಿ. ಆಕಾಶ ಆಸ್ಪತ್ರೆದು ನಾನೇನೋ ಡಾಕ್ಟರ್ ಹತ್ರ ಒಳಗೋಬೇಕಾಯ್ತು, ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಒಂದು ಮಾತಾಡ್ತೆ, ಏನೋ ಫಸ್ಟ್ ಬಿಟ್ಬಿಡ್ತಾನೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು, ಅಪ್ಪ ನೀನ್ ಯಾವ ಊರು ಅಣ್ಣ, ನನ್ನ ಜಮೀನು ಇದೆಯಾ ಅಣ್ಣ, ನಂಗೆ ಕೀ ಕಾಸು ಕೊಟ್ಟವ್ರೆ ಅಂತ. ಸೆಕ್ಯೂರಿಟಿ ಕೆಲಸ, ನಾನು ಇದೇ ಜಮೀನಾಗೆ ಅದು ನಂದೇ ಇದೆ ಇಲ್ಲಿ ಜಮೀನು ಮೊದಲಿತ್ತು, ಈಗ ನಂಗೆ ಈ ಕೆಲಸ ಕೊಟ್ಟಾರೆ. ಅಲ್ಲ, ನೀವ್ ಹೇಳಿದ್ ಕೇಳಿ, ಅವ್ರು ಕೆಲಸ ಕೊಡ್ತಾರೆ ಅಂತ ಹೇಳಿದ್ವಿ. ಜಮೀನು ಓನರ್ನ ಸೆಕ್ಯೂರಿಟಿ ಮಾಡಿ ಇಟ್ಟವ್ರೆ. ಈಗ ನಾವು ತರಕಾರಿ ಅಂದ್ರೆ ಡೈಲಿ ಬೆಂಗಳೂರು ಫ್ರೆಶ್ ತರಕಾರಿ ಬೇಕು ಅಂತಾರೆ. ಎಲ್ಲಿಂದ ಬರ್ತದೆ ಫ್ರೆಶ್ ತರಕಾರಿ? ಬರೀ 40 ಕಿಲೋಮೀಟರ್ ದೂರದಿಂದ ಬಂದ್ರೆ ಫ್ರೆಶ್ ತರಕಾರಿ. ಅದು ನನ್ನೇ ಮನೆ ಕಟ್ ಮಾಡೋ ತರಕಾರಿ ಬಂದ್ರೆ ಫ್ರೆಶ್ ತರಕಾರಿ ಆಗುತ್ತಾ? ಈಗ ಡೈಲಿ ಬೇಕಾದ್ರೆ ದೇವನಹಳ್ಳಿ ಬೈಪಾಸ್ ಅಲ್ಲಿ ಚೆಕ್ ಮಾಡಿ, ಇವು ಬೆಳಿಗ್ಗೆ 8 ಗಂಟೆ ಸ್ಟಾರ್ಟ್ ಆದ್ರೆ 12 ಗಂಟೆ 1 ಗಂಟೆ ಏನಂತೆ ಅಂದ್ರೆ ಕೇಳಿ ಏನಂತೆ ಅಂತ. ಬನ್ನಿ ಚಂದ್ರು, ಬನ್ನಿ. ಏನ್ ಹೇಳ್ದೆ ನಾನು ಬರ್ತಾ? ತರಕಾರಿ ತಗೊಂಡು ಹೋಗೋಣ, ಫ್ರೆಶ್ ಆಗಿ ಬೆಳೆದಿರ್ತಾರೆ, ತರಕಾರಿ ತಗೊಂಡು ಹೋಗೋಣ ಅಂತ. ನಮ್ಮ ದೇವನಹಳ್ಳಿಯಿಂದನೇ ಫ್ರೆಶ್ ತರಕಾರಿ ಹೋಗೋದು ಮೇಡಮ್. ಬರೀ 40 ನಿಮಿಷಕ್ಕೆ ಬೆಂಗಳೂರು ರೀಚ್ ಆಗ್ತೀವಿ ನಾವು. ಆ ಕಾರಣಕ್ಕೋಸ್ಕರ ಹಾಲು, ಹಣ್ಣು, ತರಕಾರಿ, ಸೊಪ್ಪುಗಳು ಇಲ್ಲಿಂದ ಪ್ರತಿನಿತ್ಯ 100 ಲೋಡು 1000 ಗಾಡಿಗಳು ಹೋಗ್ತಾ ಇರ್ತವೆ. ಬೆಳಗಿನ ಸಾಯಂಕಾಲ ಹೋಗ್ತಾ ಇರ್ತವೆ. ಇಲ್ಲಿಂದ ಏರ್ಪೋರ್ಟ್ಗೂ ಹೋಗ್ತಾ ಇದೆ ಈಗ ಹಣ್ಣು, ತರಕಾರಿ, ಸೊಪ್ಪು. ಈ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೆಯೋದು ಈ ಭಾಗದಲ್ಲಿ ಬಿಟ್ರೆ ಎಲ್ಲಿ ಬೆಳೀತಾ ಇಲ್ಲ. ಇದೇನು ದ್ರಾಕ್ಷಿದು? ಬನ್ನಿ, ಇಲ್ಲಿ ದ್ರಾಕ್ಷಿ ನೋಡಿ ಎಷ್ಟು ಸೊಂಪಾಗಿ ಬೆಳೆದಿದೆ. ನಮಗೆಲ್ಲ ಬೆಂಗಳೂರು ಜನಕ್ಕೆ ಇಂಥವೆಲ್ಲ ದೃಶ್ಯಗಳೇ ಸಿಗೋದಿಲ್ಲ. ಸೊ ಸುತ್ತಮುತ್ತ ಏನಾದರೂ ಒಂದಿಟ್ಟು ಬೆಳೆ ನೋಡೋಣ ಅಂದ್ರೆ ಅದನ್ನೂ ಕೂಡ ವಶಪಡಿಸಿಕೊಂಡು ಇವರು ಬಿಲ್ಡಿಂಗ್ಗಳನ್ನ ಕಟ್ಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಜಾಗನೇ ಇಲ್ಲ, ಎಲ್ಲ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಇದು ಲಾಸ್ಟ್ ವಶಪಡಿಸ್ಕೊಂಡ್ಬಿಟ್ರೆ ನಮ್ಮ ಹೋಬ್ಳಿ ಜಾಗನೇ ಇಲ್ಲ. 4 ಸರಿ ವಶಪಡಿಸ್ಕೊಂಡ. ಫಸ್ಟ್ ಏರ್ಪೋರ್ಟ್ ಆಯ್ತು, ಪಕ್ಕ SEZ ಅಂತ ಮಾಡಿದ್ರು. ಅದಾದ್ಮೇಲೆ ಮೊನ್ನೆ 2018-19 ಮಟ್ಟ ಇಲ್ಲಿ ಫಸ್ಟ್ ಫೇಸ್ 1300 ಮಾಡಿದ್ರು. 1777 ಎಕರೆ ಮಾಡಿದ ಜಾಗ ಇಲ್ಲಿದೆ ಹೋಬ್ಳಿಯಲ್ಲಿ. ರೈತರು ಬೆಳೆಯೋದು ಎಲ್ಲಿಂದ ಬೆಳೆಯೋದು ನಾವು? ವ್ಯವಸಾಯನೇ ಮಾಡಂಗಿಲ್ಲ ಈ ಜನಕ್ಕೆ ಬೇರೆ ಉದ್ಯೋಗನೇ ಗೊತ್ತಿಲ್ಲ, ವ್ಯವಸಾಯ ಅಷ್ಟೇ. ಅವ್ರ ತಾತನು ಏನ್ ಕಲ್ಸಿದ್ನೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬರ್ತಾವ್ರೆ. ಮೇಡಮ್ ಅವ್ರ ಇನ್ನೂ ಒಂದು ಉದ್ದೇಶ, ಬರೀ ಕಂಪ್ನಿಗಂತ 10 ಎಕರೆ ತಗೊಂತಾರೆ, 10 ಗುಂಟೆ ಫ್ಯಾಕ್ಟ್ರಿ ಮಾಡೋದು, ಸುತ್ತ ಕಾಂಪೌಂಡ್ ಮಾರ್ಕೊಂತ ಇರ್ತಾರೆ. ಆಮೇಲೆ ಬೇನಾಮಿ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ರಾಜಕಾರಣಿಗಳು ಇಲ್ಲೇ